ಹಾಯ್ ಫ್ರೆಂಡ್ಸ್, ನಮಸ್ಕಾರ. RH A to Z ಗ್ರೇಟಿಂಗ್ ಕನ್ನಡ ಚಾನೆಲ್ಗೆ ಸ್ವಾಗತ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತು ನಾನು ಮತ್ತೊಂದು ಸಂಚಿಕೆಯೊಂದಿಗೆ ಬಂದಿದ್ದೀನಿ. ಸಂಚಿಕೆ ಏನಪ್ಪ ಅಂತಂದರೆ, ಇವತ್ತಿನ ಟಾಪಿಕ್ ನಾನು ತೊಗೊಂಬಂದಿರೋ ಟಾಪಿಕ್ಕು ಪ್ಲಾಸ್ಟಿಕ್ ಬಗ್ಗೆ ಮಾತಾಡೋಕ್ಕೆ ಬಂದಿದ್ದೀನಿ. ಯಾಕಂದರೆ ಈಗಿನ ಇದರಲ್ಲಿ ನಾವು ಪ್ರಪಂಚದಲ್ಲಿ ಮೊದಲೆಲ್ಲ ಅಷ್ಟು ಪ್ಲಾಸ್ಟಿಕ್ ಯೂಸು ಎಲ್ಲ ಕಡಿಮೆ ಇತ್ತು. ಬಟ್ ಇತ್ತೀಚೆಗೆ ತುಂಬ ಜಾಸ್ತಿ ಆಗಿದೆ. ಸೊ ಫಸ್ಟ್ನೇದಾಗಿ ನಾವು ಹೇಳಬೇಕಂದ್ರೆ ನೀರು, ಈ ಮಿನರಲ್ ವಾಟರ್ಸ್ ಅಂಥೇಳಿ ಪ್ರತಿದಿನ ಈಗ ಇದನ್ನೇ ಯೂಸ್ ಮಾಡ್ತಾರೆ ಎಲ್ಲರೂ. ಇಲ್ಲಾಂದರೆ ನೀರು ಕುಡಿಯೋದೇ ಕಷ್ಟ ಆಗಿದೆ. ಎಲ್ಲ ಪ್ರತಿದಿನ 30 ರೂಪಾಯಿ 40 ರೂಪಾಯಿ ಮಿನರಲ್ ವಾಟರು ಅಂಥೇಳಿ ಎಲ್ಲರೂ ತೊಗೊಂಡು ಕುಡಿತಾರೆ. ಸೊ ಇದೆಲ್ಲ ಏನಾಗುತ್ತೆ, ಬಸ್ಸಲ್ಲಿ ಹೋಗಬೇಕಾದ್ರೆ ಅಂಗಡಿಗಳಲ್ಲಿ ಬಾಟ್ಲಿಗಳು ವಾಟರ್ ಬಾಟ್ಲ್ ತೊಗೋತಾರೆ, ಟ್ರೈನ್ಗಳಲ್ಲಿ ವಾಟರ್ ಬಾಟ್ಲ್ ತೊಗೋತಾರೆ. ಸೊ ಇವೆಲ್ಲ ಏನಾಗುತ್ತೆ, ಮನೆಯಲ್ಲಿ ಫಸ್ಟ್ ಆಫ್ ಆಲ್ ಮನೆಯಲ್ಲಿ ಹೇಳ್ತಿದ್ದೀನಿ ನಾನು. ಮನೆಯಲ್ಲಿ ಪ್ರತಿದಿನ ಈ ಬಾಟ್ಲು ತೊಗೋತಾರಲ್ಲ, 30 ರೂಪಾಯಿ 40 ರೂಪಾಯಿ, ಒಂದಿನ 2 ದಿನಕ್ಕೆ ಬರುತ್ತೆ, ತೊಗೋತಾರೆ, ಯೂಸ್ ಮಾಡ್ತಾರೆ. ಬಟ್ ಅದು ಕೂಡ ಏನು ಗೊತ್ತಾ ಫ್ರೆಂಡ್ಸ್, ಅದನ್ನು ಕೂಡ ಅಟ್ಲೀಸ್ಟ್ ನೀರು ತೊಗೊಂಬರ್ತಾರಲ್ಲ, ನೀರು ಬಗ್ಗೆ ಇವಾಗ ಆ್ಯಕ್ಚುಲಿ ನಾವು ಮಾತಾಡಲೇಬಾರ್ದು. ಯಾಕಂದರೆ ನೀರು ಬಗ್ಗೆ ಆಲ್ರೆಡಿ ನಾವು ಮಾತಾಡೋದಕ್ಕೆ ಏನು ಉಳಿದೇ ಇಲ್ಲ ಫ್ರೆಂಡ್ಸ್. ನಿಜವಾಗ್ಲೂ ಹೇಳಬೇಕಂದ್ರೆ ತುಂಬ ಬೇಜಾರಾಗುತ್ತೆ. ನಮ್ಮದು ಎಷ್ಟು ತಪ್ಪಿದೆಯೋ, ನಾವು ಪ್ಲಾಸ್ಟಿಕ್ ಯೂಸ್ ಮಾಡ್ತಿರೋ ನಮ್ಮದು ತಪ್ಪು. ಫಸ್ಟ್ ಆಫ್ ಆಲ್ ನಾವು ಸಪೋರ್ಟ್ ಮಾಡ್ತಿರೋದಕ್ಕೆ ಪ್ಲಾಸ್ಟಿಕ್ ಅಷ್ಟೊಂದು ಎಲ್ಲ ಇದರಲ್ಲೂ ಯೂಸ್ ಆಗ್ತಾಯಿದೆ. ಇಲ್ಲಾಂದರೆ ಯಾಕೆ ಆಗ್ತಿತ್ತು? ನಮ್ಮದು ಕೂಡ ತಪ್ಪಿದೆ. ಬಟ್ ನೀರು ತೊಗೊಂಬರ್ತಾರೆ, ನೀರು ಬಗ್ಗೆ ಅಂತ ಮಾತಾಡೋಂಗೇ ಇಲ್ಲ ಹೇಳ್ಬೇಕಂದ್ರೆ. ಯಾಕಂದರೆ ನೀರು ಆ್ಯಕ್ಚುಲಿ ಅದರಲ್ಲಿ ಮಿನರಲ್ಲೇ ಇರೋದಿಲ್ಲ. ನಮ್ಮ ದಾಹ ತೀರಿಸುತ್ತೆ. ನೀರು ಬಾಯಾರಿಕೆ ಆಗಿದೆ ಅಂದರೆ ಮಿನರಲ್ ವಾಟರ್ ಬಂದು ಬಾಯಾರಿಕೆನ ತೀರಿಸುತ್ತೆ. ಆದರೆ ಅದರಲ್ಲಿ ಯಾವ ಮಿನರಲ್ ಕಂಟೆಂಟ್ ಆಗಲಿ, ಐರನ್ ಕಂಟೆಂಟ್ ಆಗಲಿ ಇತ್ತೀಚೆಗೆ ದೇವರಾಣೆಗೂ ಇರೋದಿಲ್ಲ ಫ್ರೆಂಡ್ಸ್. ಇದು ನೀವು ನಂಬ್ತಿರೋ ಬಿಡ್ತಿರೋ, ಬಟ್ ನಮ್ಮ ದಾಹ ಮಾತ್ರ ತೀರುತ್ತೆ. ಯಾವ ಐರನ್ ಕಂಟೆಂಟು ಕೂಡ ಆ ನೀರಲ್ಲಿ ಇರೋದಿಲ್ಲ. ಇದಂತೂ 100ಕ್ಕೆ 100 ಸತ್ಯ. ಯಾಕಂದರೆ ಅವ್ರು ಹೇಳ್ಬೋದು, ನಾವು ಇದರಲ್ಲಿ ಮಿನರಲ್ ಹಾಕಿದ್ದೀವಿ, ಈ ಎಲ್ಲ ಐರನ್ ಕಂಟೆಂಟ್ ಸಿಗುತ್ತೆ ಅಂತ ಹೇಳ್ಬೋದು. ನಿಜವಾಗ್ಲೂ ಯಾವ ಐರನ್ ಕಂಟೆಂಟು ಅದರಲ್ಲಿ ಇರೋದಿಲ್ಲ, ನಮಗೆ ಸಿಗೋದಿಲ್ಲ. ಆದರೆ ನಮ್ಮ ದಾಹ ತೀರುತ್ತೆ, ನಮಗೆ ಅಷ್ಟೇ ಬೇಕಾಗಿರುತ್ತೆ. ನಾವು ಅದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳೋದು ಇಲ್ಲ. ಈ ಥರ ಆಗಿದೆ. ಬಟ್ ಅದ್ರ ಬಗ್ಗೆ, ನೀರಿನ ಬಗ್ಗೆ ಅಂತೂ ಈಗ ಮಾತಾಡೋದೇ ತಪ್ಪು. ಯಾಕಂದರೆ ಈಗ ಅದ್ರ ಬಗ್ಗೆ ಹೇಳೋದಕ್ಕೇನು ಉಳಿದೇ ಇಲ್ಲ. ಸೊ ನಮ್ಮ ಬಾಡಿಗೆ ಬೇಕಾಗಿರೋದು ಐರನ್ ಕಂಟೆಂಟು ಇವೆಲ್ಲ. ನಮ್ಮ ಬಾಡಿಗೆ, ನಮ್ಮ ಮೂಳೆಗಳು ಗಟ್ಟಿಯಾಗಬೇಕು, ನಮ್ಮ ಬಾಡಿಗೆ ಬೇಕಾಗಿರೋದು ಇವೆಲ್ಲ. ಆದರೆ ಈಗ ಇತ್ತೀಚೆಗೆ ಅದು ಸಿಗ್ತಾನೇ ಇಲ್ಲ. ಇನ್ನೇನು ಮಾತಾಡೋದು ಹೇಳಿ ಅದ್ರ ಬಗ್ಗೆ ಎಲ್ಲ? ಹೌದಲ್ಲ, ಅದ್ರ ಬಗ್ಗೆ ಮಾತಾಡಿನೂ ಏನು ಉಪಯೋಗ ಇಲ್ಲ. ಒಂದು ಇದಾದರೆ ಅದು ಬಾಟ್ಲ್ಸು ತೊಗೊಂಬರ್ತಾರೆ ಫ್ರೆಂಡ್ಸ್ ಎಲ್ಲ ಸಿಟಿ ಕಡೆ. ಬಟ್ ಇತ್ತೀಚೆಗೆ ಹಳ್ಳಿ ಕಡೆನೂ ಕೂಡ ಬಾಟ್ಲು ತೊಗೊಂಬರ್ತಾರಲ್ಲ, ಅಟ್ಲೀಸ್ಟ್ ಆ ಬಾಟ್ಲನ್ನ ಯಾಕೆ ಯೂಸ್ ಮಾಡಬಾರ್ದು. ನಿಮ್ಮ ಮನೆಗಳಲ್ಲಿ ಪಾತ್ರೆ ಇದೆ, ಸ್ಟೀಲ್ ಪಾತ್ರೆ ಒಳಗೆ ಹಾಕಿಡ್ರಿ, ಅಥವಾ ಪ್ಲಾಸ್ಟಿಕ್ ಸ್ಟೀಲ್ದು ಇದು ಬರ್ತಾವಲ್ಲ, ಅಂಥದ್ರಲ್ಲೆಲ್ಲ ಹಾಕಿ ಇಟ್ಕೊಂಡು ಕುಡಿಬೋದಲ್ವ. ಅದನ್ನು ಕೂಡ ಅದರಲ್ಲೇ ಪ್ಲಾಸ್ಟಿಕ್ ಬಾಟ್ಲಲ್ಲೇ ಇಟ್ಕೊಂಡು ಕುಡಿತೀರಾ, ಇದರಿಂದ ತುಂಬ ಆರೋಗ್ಯ ಸಮಸ್ಯೆ ಆಗ್ತವೆ. ಇತ್ತೀಚೆಗಂತೂ ತುಂಬ ಈ ನಮ್ಮ ದೇಶದಲ್ಲಿ ಆರೋಗ್ಯಕರವಾದ ಸಮಸ್ಯೆ ತುಂಬ ಬರ್ತಾಯಿದೆ. ಒಂದಲ್ಲ ಎರಡಲ್ಲ, ತುಂಬ. ಇತ್ತೀಚೆಗಂತೂ ನೋಡಿರಿ, ಇತ್ತೀಚೆಗೆ ಕ್ಯಾನ್ಸರ್ ಪೇಷಂಟು ದಿನಕ್ಕೂ ಜಾಸ್ತಿ ಆಗ್ತಿದ್ದಾರೆ. ದಿನಕ್ಕೂ ಎಷ್ಟು ನಮ್ಮ ಇದರಲ್ಲಿ ನೀವು ಬೇಕಾದ್ರೆ ನೋಡಿ, ಸರ್ಚ್ ಮಾಡಿ ನೋಡಿ ಗೂಗಲಲ್ಲೆಲ್ಲ. ದಿನಕ್ಕೂ ನಮ್ಮ ದೇಶದಲ್ಲಿ ನೋಡಿರಿ, ಪ್ರತಿದಿನಕ್ಕೂ ಕ್ಯಾನ್ಸರ್ ಪೇಷಂಟ್. ಎಲ್ಲಿ ಹೋಗಿ ನೋಡಿರಿ, ಎಲ್ಲಿ ಹೋಗಿ ಕೇಳಿರಿ, ಈ ಪೇಷಂಟು ಕ್ಯಾನ್ಸರ್ ಪೇಷಂಟ್ ಅಥವಾ ಇನ್ನೊಂದೇನೋ ಮತ್ತೊಂದೇನೋ ಇರುತ್ತೆ. ಅದೆಲ್ಲ ಕಾರಣ ನಾವೇ ಫ್ರೆಂಡ್ಸ್, ನಾವೇ
ನಮ್ಮ ಆರೋಗ್ಯ ಕೆಡಿಸ್ಕೊಳ್ಳೋದಕ್ಕೆ ಕಾರಣ ನಾವೇ. ನೋಡಿ, ನಾವು ನೀರು ಪ್ಲಾಸ್ಟಿಕ್ ಇದರಲ್ಲಿ ಯೂಸ್ ಮಾಡ್ತೀವಿ. ಇನ್ನು ಬಾಟ್ಲ್ಸ್ ಅಂತೂ ಲೆಕ್ಕನೇ ಇಲ್ಲ. ಬಸ್ಸಲ್ಲಿ ಹೋಗ್ತಾ ಪ್ಲಾಸ್ಟಿಕ್ನ ಬಾಟ್ಲ್ ಯೂಸ್ ಮಾಡ್ತೀವಿ. ಇನ್ನು ಟ್ರೈನಲ್ಲಿ ಹೋಗ್ತಾ ಬಾಟ್ಲ್ ಯೂಸ್ ಮಾಡ್ತೀವಿ, ಪ್ಲಾಸ್ಟಿಕ್ ಬಾಟ್ಲು. ಅವರು ಆ್ಯಕ್ಚುಲಿ ಅದೇನು ಗೊತ್ತಾ ಫ್ರೆಂಡ್ಸ್, ಒಂದು ದಿನಕ್ಕೆ ಸರಿ 1 ತಾಸು, 1 ದಿನ ಏನೋ ಅನಿವಾರ್ಯಕ್ಕೆ ನಾವು ಹೊರಗಡೆ ಹೋಗ್ತೀವಿ, ಬಾಟ್ಲು ತೊಗೊಂಡು ಹೋಗೋಕ್ಕಾಗೋದಿಲ್ಲ, ಅಥವಾ ಏನೋ ಅನಿವಾರ್ಯ ಕಾರಣದಿಂದ ತಂದಿಲ್ಲ, ಮರೆತು ಬಂದಿದ್ದೀವಿ ಏನೋ ಅಂತಂದರೆ ನಾವು ಈ ಬಾಟ್ಲನ್ನ ಯೂಸ್ ಮಾಡಿ ಅಲ್ಲಿಂದಲ್ಲೇ ಬಾಟ್ಲನ್ನ ಬಿಸಾಕಿ ಬರಬೇಕು. ಈ ಬಾಟ್ಲನ್ನ ತುಂಬ ಇಟ್ಕೋಬಾರ್ದು, ನಾವು ಯೂಸ್ ಮಾಡಬಾರ್ದು ಫ್ರೆಂಡ್ಸ್. ಯಾಕಂದರೆ ಈ ಬಾಟ್ಲು ನಾವು ನೀರು ತುಂಬಿಡ್ತೀವಿ, ಒಂದು ಅನಿವಾರ್ಯಕ್ಕಂದರೆ ಓಕೆ. ಬಟ್ ಇದನ್ನೇ ಕೆಲವರೆಲ್ಲ ಏನು ಮಾಡ್ತಾರೆ, 10 ರೂಪಾಯಿ, 20 ರೂಪಾಯಿ, 30 ರೂಪಾಯಿ ಎಲ್ಲ ಕೊಟ್ಟು ತೊಗೊಂಬಂದಿರ್ತೀವಿ. ಬಾಟ್ಲ್ ತಾನೇ ನಡೀತೆ, ಮತ್ತು ಯೂಸ್ ಆಗುತ್ತೆ ಅಂದ್ಬಿಟ್ಟು ಅದನ್ನೇ ಬ್ಯಾಗಲ್ಲಿ ಇಟ್ಕೊಂಡು ಮನೆವರೆಗೂ ತೊಗೊಂಬಂದ್ಬಿಟ್ಟು ಡೈಲಿ ಯೂಸ್ ಮಾಡ್ತಾರೆ. ಈಗೆಲ್ಲ ಕಾಲೇಜ್ಗೂ ತೊಗೊಂಡು ಹೋಗ್ತಾರೆ, ಕೆಲಸಕ್ಕೂ ತೊಗೊಂಡು ಹೋಗ್ತಾರೆ ಅದೇ ಬಾಟ್ಲು. ಎಲ್ಲ ಕಡೆ ಇದನ್ನೇ ತೊಗೊಂಡೋಗಿ ಇದೇ ಪ್ಲಾಸ್ಟಿಕ್ ಬಾಟ್ಲೇ ಯೂಸ್ ಮಾಡೋದ್ರಿಂದ ಏನಾಗುತ್ತೆ, ಆ ಬಾಟ್ಲಲ್ಲಿ ಇರೋ ಕೆಮಿಕಲ್ಸ್ ಎಲ್ಲ ನೀರಲ್ಲಿ ಇಳಿದೋಗುತ್ತೆ ಫ್ರೆಂಡ್ಸ್. ಆ ನೀರಲ್ಲಿ ಆ ಬಾಟ್ಲಲ್ಲಿ ಇರತಕ್ಕಂಥ ಕೆಮಿಕಲ್ಸ್ ಈ ನೀರಲ್ಲಿ ಇಳಿದೋಗುತ್ತೆ. ಅದು ನಮಗೆ ಗೊತ್ತಾಗೋದಿಲ್ಲ, ನಮಗದು ಕಣ್ಣಿಗೆ ಕಾಣಿಸೋದಿಲ್ಲ, ನಮಗದು ಗೊತ್ತಾಗೋದಿಲ್ಲ. ಅದಕ್ಕೆ ನಾವು ನಮಗೆ ಗೊತ್ತಿಲ್ದಿರ ನಾವು ಅದೇ ಕೆಮಿಕಲ್ನ ನಮ್ಮ ದೇಹದೊಳಗಡೆ ನಾವೇ ಸೇರಿಸ್ಕೊತಾ ಇದ್ದೀವಿ ಅನ್ನೋದೇ ನಿಜ. ನಾವು ಇದನ್ನು ಸೇವನೆ ಮಾಡ್ತಿದ್ದೀವಿ, ಬಟ್ ಅದು ನಮಗೆ ಗೊತ್ತಿಲ್ಲ. ಗೊತ್ತಿದ್ದು ಮಾಡ್ತೀವೋ ಗೊತ್ತಿಲ್ಲದೆ ಮಾಡ್ತೀವೋ, ಇದು ಮಾತ್ರ ಈ ಬಾಟ್ಲಿಂದ ನಮಗೆ ಏನು ಈ ಒಂದು ಕೆಮಿಕಲ್ಸ್ ಆಗಲಿ, ಬ್ಯಾಕ್ಟೀರಿಯಾಗಳು ಎಲ್ಲ ನಮ್ಮ ಕಣ್ಣಿಗೆ ಕಾಣದಿರೋಂಥ ಚಿಕ್ಕ ಬ್ಯಾಕ್ಟೀರಿಯಾ ಎಲ್ಲ ನಮ್ಮ ಬಾಡಿ ಒಳಗಡೆ ಹೋಗುತ್ತೆ. ಅದೇ ನಮಗೆ ಇತ್ತೀಚೆಗೆ ಹಲವಾರು ಕಾಯಿಲೆಗಳು ಬರ್ತಾ ಇರೋದು ಇದೇ ಪ್ಲಾಸ್ಟಿಕ್ ಯೂಸಿಂದ. ಸೊ ಫ್ರೆಂಡ್ಸ್, ಈ ಬಾಟ್ಲಿಗಳನ್ನು ಯೂಸ್ ಮಾಡೋದು ಕಡಿಮೆ ಮಾಡಿ, ಅದ್ರ ಬದಲಿಗೆ ಇಲ್ಲೆಲ್ಲ ಇದಾವೆ ನೋಡಿರಿ, ಸ್ಟೀಲ್ ಬಾಟ್ಲು ಈಗ ಎಲ್ಲ ಬಂದಿದೆ. ಫ್ಲಾಸ್ಕ್ ಟೈಪ್ ಇದಾವಲ್ಲ, ಅವನ್ನೆಲ್ಲ ತೊಗೊಂಡೋಗ್ರಿ ಫ್ರೆಂಡ್ಸ್. ಅವನ್ನೆಲ್ಲ ಬಳಕೆ ಮಾಡಿರಿ. ಅದರಿಂದ ನಿಮಗೂ ಏನು ಸ್ವಲ್ಪ ಭಾರ ಆಗ್ಬೋದು, ನೀರು ಆ ಬಾಟ್ಲು ಸ್ವಲ್ಪ ಭಾರ ಆಗ್ಬೋದು. ಅಷ್ಟು ಬಿಟ್ಟರೆ ಇನ್ನು ಯಾವ ಸಮಸ್ಯೆನೂ ಆಗೋದಿಲ್ಲ. ನೀವು ಸ್ಟೀಲ್ ಬಾಟ್ಲನ್ನ ಕ್ಯಾರಿ ಮಾಡಿ, ಎಲ್ಲಿ ಹೋಗ್ತಾ ಬರ್ತಾ ಅವನ್ನ ತೊಗೊಂಡು ಹೋಗಿ, ಅದರಿಂದ ನಿಮಗೆ ಯಾವ ಸಮಸ್ಯೆನೂ ಆಗೋದಿಲ್ಲ ಫ್ರೆಂಡ್ಸ್. ನಿಜವಾಗ್ಲೂ ಈ ಬಾಟ್ಲನ್ನು ದಯವಿಟ್ಟು ಪ್ಲಾಸ್ಟಿಕ್ ಬಾಟಲನ್ನು ಎಲ್ಲಿ ಹೋದಲ್ಲಿ ಬಂದಲ್ಲಿ ಸ್ವಲ್ಪ ಅಲ್ಲ ತುಂಬಾ ಅವಾಯ್ಡ್ ಮಾಡಿದರೆ ನಮಗೂ ಒಳ್ಳೆಯದು, ನಮ್ಮ ಆರೋಗ್ಯಕ್ಕೂ ಒಳ್ಳೆಯದು ನೋಡಿ. ಮತ್ತು ಈ ಬಾಟ್ಲು ಇವರು ಹೇಳ್ತಾರೆ ನೀರು ತಯಾರಿಸ್ತಾರಲ್ಲ, ಏನು ತಯಾರಿಸ್ತಾರೆ ಫ್ರೆಂಡ್ಸ್, ಇದು ಇರುತ್ತೆ ಎಲ್ಲ ಹೇಳ್ತಾರೆ, ಐರನ್ ಕಂಟೆಂಟ್, ಅದರಲ್ಲಿ ಏನೂ ಇರೋದಿಲ್ಲ. ಅದು ಅಲ್ಲದೆ ಬಾಟ್ಲು ಯಾವಾಗ ಡೇಟ್ ಎಕ್ಸ್ಪೈರಿ ಆಗಿರುತ್ತೋ ಏನು ಕಥೆನೋ, ಅಂಗಡಿಯಲ್ಲಿಟ್ಟು ಮಾರ್ತಾರೆ. ನಮಗೂ ಬಾಯಾರಿಕೆ ಆಗಿರುತ್ತೆ, ತೊಗೋತೀವಿ, ಕುಡಿತೀವಿ. ಅದ್ರ ಏನಂತನೂ ನಾವು ಹಿಂದೆ ಮುಂದೆ ನೋಡೋಕ್ಕೂ ಹೋಗೋದಿಲ್ಲ. ಕೆಲವೊಬ್ರು ನೋಡ್ತಾರೆ, ಕೆಲವರೆಲ್ಲ ಚೆಕ್ ಮಾಡ್ತಾರೆ. ಬಟ್ ಆದರೂ ಏನು ಕೆಲವೊಂದನ್ನು ನೋಡ್ಬೋದು, ಇನ್ನು ಕೆಲವೊಂದನ್ನು ಏನು ನೋಡೋಕ್ಕಾಗುತ್ತೆ ಫ್ರೆಂಡ್ಸ್. ಈ ಬಿಸಿಲುಗಾಲದಲ್ಲೆಲ್ಲ ಅಂಗಡಿಲಿ ಇಟ್ಟಿರ್ತಾರೆ, ಆ ಬಿಸಿಲುಗಾಲದಲ್ಲಿ ಬಿಸಿ ಆಗಿ ಇದು ಕೆಮಿಕಲ್ ಎಲ್ಲ ಬಾಟ್ಲಿ ಕೆಮಿಕಲ್ ಎಲ್ಲ ನೀರೊಳಗಡೆ ಇಳಿದೋಗಿರುತ್ತೆ. ಅದು ನಮಗೆ ಗೊತ್ತೇ ಆಗಿರೋದಿಲ್ಲ. ನಮಗೂ ದಾಹ ಆಗಿರುತ್ತೆ, ನಮ್ಮ ದಾಹ ತೀರಬೇಕಿರುತ್ತೆ, ಅಷ್ಟೇ ಬಿಟ್ಟರೆ ನಾವು ಯಾವ ಕಡೆನೂ ಗಮನ ಕೊಡೋದಿಲ್ಲ. ಸೊ ಫ್ರೆಂಡ್ಸ್, ಇತ್ತೀಚೆಗೆ ಮತ್ತೆ ಇನ್ನೊಂದು ಏನಪ್ಪ ಅಂತಂದರೆ, ತುಂಬ ಅಂದರೆ ತುಂಬ ಮನೆಗಳಲ್ಲಿ ಎಲ್ಲ ಈಗ ನೋಡಿರಿ, ಈ ಬಾಟ್ಲು ನೀರು ಕುಡಿಯೋದ್ರಿಂದ ನಮ್ಮ ಆರೋಗ್ಯಕ್ಕೆ ತುಂಬ ಅಂದರೆ ತುಂಬ ಅಪಾಯಕಾರಿ ಫ್ರೆಂಡ್ಸ್. ನಿಜವಾಗ್ಲೂ ಇದು ತುಂಬ ಅಪಾಯಕಾರಿ. ಇದು ನಾವು ಎಷ್ಟು ಅವಾಯ್ಡ್ ಮಾಡ್ತೀವೋ ಅಷ್ಟು ನಮಗೆ ಒಳ್ಳೆಯದು.
ದಯವಿಟ್ಟು ಒಂದು ಸಾರಿ ಬಾಟ್ಲಿನ ಯೂಸ್ ಮಾಡಿ ಬಿಸಾಕಿ. ಅಥವಾ ಇನ್ನೊಂದು, ನೀವು ಪ್ಲಾಸ್ಟಿಕ್ ಬದಲಾಗಿ ಸ್ಟೀಲ್ ಬಾಟ್ಲಿ, ಫ್ಲಾಸ್ಕ್ ಥರದ್ದೆಲ್ಲ ಇರ್ತಾವಲ್ಲ ಅವನ್ನ ಯೂಸ್ ಮಾಡಿ. ಅವನು ಡೈಲಿ ಸ್ವಲ್ಪ ತೊಳೆದ್ಬಿಟ್ಟು ಕ್ಲೀನ್ ಮಾಡಿಕೊಂಡು ಡೈಲಿ ನೀವು ಎಲ್ಲಿ ಹೋಗ್ತಿರೋ ಎಲ್ಲಿ ಬರ್ತಿರೋ ಡೈಲಿ ಅವನ್ನ ಯೂಸ್ ಮಾಡಿ. ಅದನ್ನ ಯೂಸ್ ಮಾಡೋದ್ರಿಂದ ನಿಮ್ಮ ಆರೋಗ್ಯ ಸಮಸ್ಯೆನೂ ಕಾಡೋದಿಲ್ಲ, ಸ್ವಲ್ಪ ಮಟ್ಟಿಗೆ ಅವಾಯ್ಡ್ ಮಾಡಬಹುದು. ದಯವಿಟ್ಟು ಪ್ಲಾಸ್ಟಿಕ್ ಬಾಟ್ಲಿ ಎಲ್ಲರೂ ಅನಿವಾರ್ಯಕ್ಕೆ ತೊಗೊಂಡ್ರೆ ಅಲ್ಲಿಂದಲ್ಲೇ ಬಿಸಾಕಿ, ಯೂಸ್ ಮಾಡೋದನ್ನು ಕಡಿಮೆ ಮಾಡಿ. ನೋಡಿರಿ, ಕಾಲೇಜ್ಗೆ ಹೋಗ್ಬೇಕಾದ್ರೆ ಪ್ಲಾಸ್ಟಿಕ್ ಬಾಟ್ಲು, ಕೆಲಸದವರು ಹೋಗ್ಬೇಕಾದ್ರೆ ಪ್ಲಾಸ್ಟಿಕ್ ಬಾಟ್ಲು, ಮನೆಯಲ್ಲಿ ಕೂತ್ಕೊಂಡು ಮನೆಯಲ್ಲೇ ಯೂಸ್ ಮಾಡ್ತಾರೆ, ಅವರು ಪ್ಲಾಸ್ಟಿಕ್ಕೇ ಯೂಸ್ ಮಾಡ್ತಾರೆ ಫ್ರೆಂಡ್ಸ್. ಇನ್ನೂ ಹೆಚ್ಚಾಗಿ ನೋಡಿರಿ, ಇನ್ನೂ ಹೆಚ್ಚಾಗಿ ಹೇಳಬೇಕಪ್ಪ ಅಂತಂದರೆ, ಇಲ್ಲಿ ನೋಡಿರಿ ಫ್ರೆಂಡ್ಸ್, ಇಲ್ಲಿ ಚಿಕ್ಕ ಮಗು ಈಗ ತಾನೇ ಕಣ್ಬಿಟ್ಟಿರುತ್ತೆ. ಆ ಮಗುಗೆ ಈ ಬಾಟ್ಲ್ ಹಾಲು ಕುಡಿಸ್ತಾರಲ್ಲ, ಬಾಟ್ಲ್ ಹಾಲು ನೋಡಿ, ಆ ಬಾಟಲ್ ಹಾಲು ಕೂಡ ಪ್ಲಾಸ್ಟಿಕ್ ಇದರಲ್ಲೇ ಹಾಕಿ ಕುಡಿಸ್ತೀರ. ಅದು ಕೂಡ ತುಂಬ ದೊಡ್ಡ ತಪ್ಪು ಫ್ರೆಂಡ್ಸ್. ನಾವು ಗೊತ್ತಿದ್ದು ನಿಜವಾಗ್ಲೂ ತಪ್ಪು ಮಾಡ್ತಾಯಿದ್ದೀವಿ. ದಯವಿಟ್ಟು ಅದೇ ಥರದ್ದು ಈಗ ಸ್ಟೀಲಲ್ಲಿ ಸಿಗುತ್ತೆ ನೋಡಿ, ಅದೇ ಬಾಟ್ಲೆ, ಈ ಮಗುಗೆ ಹಾಲು ಕುಡಿಸೋ ಬಾಟ್ಲ್ ಸ್ಟೀಲಲ್ಲೂ ಸಿಗುತ್ತೆ. ನೀವು ಸರ್ಚ್ ಮಾಡಿ, ಸ್ಟೀಲಲ್ಲೂ ಸಿಗುತ್ತೆ. ಅದನ್ನು ಯೂಸ್ ಮಾಡಿ, ಇದನ್ನು ಪ್ಲಾಸ್ಟಿಕ್ನ ಬಿಟ್ಟುಬಿಡಿ. ಮತ್ತು ಮಕ್ಕಳಿಗೆ ಡೈಲಿ ಹಾಲು ಕೊಡೋದು ಈ ಪ್ಲಾಸ್ಟಿಕ್ ಇದರಲ್ಲಿ ಏನಂತಾರೆ, ಪ್ಲಾಸ್ಟಿಕ್ ಚಿಕ್ಕ ಗ್ಲಾಸ್ ಬರ್ತಾವಲ್ಲ, ಪ್ಲಾಸ್ಟಿಕ್ ಗ್ಲಾಸು, ಅದರಲ್ಲಿ ಹಾಲೆಲ್ಲ ಹಾಕ್ಕೊಡೋದು ಅಥವಾ ನೀರೆಲ್ಲ ಹಾಕ್ಕೊಡೋದು ಮಾಡ್ತೀರ. ಅದರಲ್ಲೇ ಹಾಲು, ಅದರಲ್ಲೇ ನೀರು, ಜ್ಯೂಸ್ ಈ ಥರ ಕುಡಿತೀವಲ್ಲ. ಪ್ಲಾಸ್ಟಿಕ್ ಲೋಟ ಥರ ಇದು ಯಾಕೆ ಯೂಸ್ ಮಾಡ್ತೀವಿ? ಸ್ಟೀಲ್ ಲೋಟ ಇಲ್ವಾ? ಸ್ಟೀಲ್ ಲೋಟ ಯೂಸ್ ಮಾಡಿ ಫ್ರೆಂಡ್ಸ್. ಸ್ಟೀಲ್ ಲೋಟ, ಸ್ಟೀಲ್ದೇ ಎಲ್ಲ ಆಲ್ಮೋಸ್ಟ್ ತಟ್ಟೆ, ಗ್ಲಾಸು ಅವನ್ನೆಲ್ಲ ಯೂಸ್ ಮಾಡಿದ್ರೆ ನಮ್ಮ ಆರೋಗ್ಯನೇ ಅಲ್ವಾ ಚೆನ್ನಾಗಿರೋದು. ಯಾಕೆ ಈ ಥರ ಆಗ್ತಿದೆ ನಿಜವಾಗ್ಲೂ ಗೊತ್ತಾಗ್ತಿಲ್ಲ. ನಮ್ಮ ಅನಾರೋಗ್ಯನೇ ನಾವೇ ಮುಂದೆ ನಿಂತು ಬಾ ಅಂತ ಕರೆದಂಗಿದೆ ಇದು. ನಿಜವಾಗ್ಲೂ ತುಂಬ ಬೇಜಾರಾಗುತ್ತೆ. ಇದು ಒಬ್ರದ್ದು ಸಮಸ್ಯೆ ಅಲ್ಲ, ಇಬ್ಬರದ್ದು ಸಮಸ್ಯೆ ಅಲ್ಲ, ಇಡೀ ಪ್ರಪಂಚದಲ್ಲಿ ಎಲ್ಲರೂ ಹಂಗೆ ಮಾಡ್ತಿದ್ದಾರೆ. ಬಟ್ ಆರೋಗ್ಯ ಅನ್ನೋದು ಫ್ರೆಂಡ್ಸ್ ನೋಡಿರಿ, ಇವಾಗ ನಮ್ಮ ಇದರಲ್ಲಿ ಕ್ಯಾನ್ಸರ್ ಬಂತಪ್ಪ, ಕ್ಯಾನ್ಸರ್ ಯಾರಿಗೋ ಬಂತು, ತುಂಬ ಜನಕ್ಕೆ ಎಲ್ಲಿ ಹೋಗ್ತಿರೋ ಕ್ಯಾನ್ಸರ್ ಪೇಷಂಟ್ ಬರೀ ಇದೇ ಆಗಿದೆ. ಆದರೆ ಬರುತ್ತೆ, ಬಟ್ ಅದು ಅವ್ರು ನೋಡ್ಕೊಳ್ಳೋಷ್ಟಕ್ಕೆ ಇದು ಅವ್ರಿಗಿರೋದಿಲ್ಲ. ಮನೆಯವರಿಗೆಲ್ಲ ಪ್ರಾಬ್ಲಮ್, ತೀರಾ ಬಡತನದಲ್ಲಿರೋರು ಅದೇನು ಹೇಳಿ ಕೇಳಿ ಬರುತ್ತಾ ಕಾಯಿಲೆ ಅನ್ನೋದು? ಬಡವರು ಶ್ರೀಮಂತರು ಅಂಥೇಳಿ ಇಲ್ಲ ಅಲ್ಲ. ದಯವಿಟ್ಟು ಅದನ್ನು ನೋಡ್ಕೊಳ್ಳಿ ಫ್ರೆಂಡ್ಸ್. ಯಾಕೆ ಅದು ಬಡವರಿಗೆ ಯಾವುದೇ ಕಾಯಿಲೆ ಬಡವರು ಶ್ರೀಮಂತರು ಅಂತ ನೋಡಿ ಹೇಳಿ ಕೇಳಿ ಬರೋದಿಲ್ಲ. ಸೊ ದಯವಿಟ್ಟು ಏನೋ ಕಾಯಿಲೆ ಬಂತಂದ್ರೆ ಅವ್ರು ನೋಡ್ಕೋತಾರಾ? ಇಲ್ಲ, ಅವ್ರ ಮನೆಯವರೇ ಸಫರ್ ಮಾಡಬೇಕು. ಅಯ್ಯೋ ಹಿಂಗಾಯ್ತಲ್ಲ, ಅವ್ರು ಕರ್ಕೊಂಡು ಹೋಗಬೇಕು, ತೋರಿಸ್ಬೇಕು, ಮಾಡಬೇಕು. ಕೆಲವೊಬ್ಬರಿಗೆ ದುಡ್ಡು ಸಮಸ್ಯೆ, ಎಲ್ಲ ಸಮಸ್ಯೆನೂ ಇರ್ತವೆ. ಹಾಸ್ಪಿಟ್ಲ್ ಖರ್ಚಂತೂ ಇತ್ತೀಚೆಗೆ ನಿಮಗೆ ಗೊತ್ತೇ ಇದೆ, ಎಷ್ಟು ಖರ್ಚು ಮಾಡಬೇಕು ಅಂಥೇಳಿ. ₹1 ಅಲ್ಲ, ₹2, ಲಕ್ಷಾಂತರ ರೂಪಾಯಿ ಹಾಕಿದ್ರೂ, ಲಕ್ಷಾಂತರ ರೂಪಾಯಿ ಹಾಸ್ಪಿಟ್ಲಿಗೆ ಸುರಿದ್ರೂ ಆ ಕಾಯಿಲೆ ವಾಸಿ ಆಗೋದಿಲ್ಲ. ನಿಜವಾಗ್ಲೂ ಕಾಯಿಲೆ ವಾಸಿ ಆಗಂಗಿದ್ರೆ ಎಷ್ಟು ಲಕ್ಷ ಬೇಕಾದ್ರೂ ಹಾಕ್ಬೋದು, ಸುರಿಬೋದು, ತೋರಿಸ್ಬೋದು. ಆ ಕಾಯಿಲೆ ಎಷ್ಟು ಲಕ್ಷ ಸುರಿದ್ರೂ ವಾಸಿ ಆಗೋದಿಲ್ಲ. ಅಂದಮೇಲೆ ಇನ್ನೇನು ಮಾಡೋಕ್ಕಾಗುತ್ತೆ ಫ್ರೆಂಡ್ಸ್? ದಯವಿಟ್ಟು ಅದಕ್ಕೆ ಹೇಳೋದು, ಮೊದಲಿಂದಾನೇ ಎಚ್ಚರಿಕೆಯಿಂದ ನಾವು ಇರಬೇಕು. ಈಗಲಿಂದನೇ ನಾವು ಎಚ್ಚರಿಕೆಯಿಂದ ಇರಬೇಕು ಫ್ರೆಂಡ್ಸ್. ಮಕ್ಕಳಿಗೆ ದಯವಿಟ್ಟು ಇತ್ತೀಚೆಗೆ ಕಣ್ಣು ಬಿಡ್ತಕ್ಕಂಥ ಮಕ್ಕಳಿಗೆ ಪ್ಲಾಸ್ಟಿಕ್ ಬಾಟ್ಲ್ ಹಾಲು ಕುಡಿಸ್ಬೇಡಿ. ಅದರಲ್ಲಿ ಹಾಕಿ ಸ್ಟೋರ್ ಮಾಡಿ ಇಟ್ಟು ಕುಡಿಸ್ಬೇಡಿ. ಅದೇ ಸ್ಟೀಲ್ ಬಾಟ್ಲಲ್ಲಿ ಹಾಕಿಡಿ, ಸ್ಟೀಲ್ ಬಾಟ್ಲಲ್ಲಿ ಹಾಕಿ ಕುಡಿಸಿ. ದಯವಿಟ್ಟು ಪ್ಲಾಸ್ಟಿಕ್ನ ಅವಾಯ್ಡ್ ಮಾಡಿ.
ಇನ್ನೊಂದು ಏನು ಮಾಡ್ತಿದ್ದಾರೆ, ಚಿಕ್ಕ ಮಕ್ಕಳು ಸ್ಕೂಲ್ಗೆಲ್ಲ ಹೋಗ್ತಾರಲ್ಲ, ಆ ಸ್ಕೂಲ್ ಹೋಗೋ ಮಕ್ಕಳಿಗೂ ಕೂಡ ಈ ಇದು ಡಬ್ಬ ಕಟ್ತಿರಲ್ಲ ಬಾಕ್ಸ್, ಆ ಬಾಕ್ಸು ಕೂಡ ಬೆಳಿಗ್ಗೆ ಟಿಫನ್ ಅಥವಾ ಮಧ್ಯಾಹ್ನ ಊಟ ಬಾಕ್ಸ್ ಕಟ್ತಿರಲ್ಲ ಸ್ಕೂಲ್ ಮಕ್ಕಳಿಗೆ, ಅದು ಕೂಡ ಪ್ಲಾಸ್ಟಿಕ್ದೇ ಆಗಿರುತ್ತೆ ನಿಜವಾಗ್ಲೂ ಇತ್ತೀಚೆಗೆ. ಯಾಕೆ ಫ್ರೆಂಡ್ಸ್, ನೀವು ಸ್ಟೀಲ್ ಅಲ್ಲ, ನೀವು ದುಡಿತೀರಾ, ಕಷ್ಟಪಟ್ಟು ದುಡಿತೀರಾ, ಒಂದೊಂದು ರೂಪಾಯಿಗೂ ಕಷ್ಟಪಡ್ತೀರಿ, ಒಂದೊಂದು ರೂಪಾಯಿನೂ ಕೂಡಿಡ್ಬೇಕಂದ್ರೆ ಅಷ್ಟು ಕಷ್ಟಪಟ್ಟು ಕೂಡಿಡ್ತೀರಿ, ಅಷ್ಟು ಕಷ್ಟಪಟ್ಟು ದುಡಿತೀರಿ. ಎದಕ್ಕೆ ದುಡಿತೀರಿ ಹೇಳ್ರಿ? ನಿಮ್ಮ ಆರೋಗ್ಯನ ನೋಡ್ಕೊಳ್ಳೋದಕ್ಕೆ, ನೀವು ಆರೋಗ್ಯವಾಗಿರೋದಕ್ಕೆ ದುಡಿತೀರಿ. ಆದರೆ ನೀವು ಯಾಕೆ ಪ್ಲಾಸ್ಟಿಕ್ ಯೂಸ್ ಮಾಡಿ ನಿಮ್ಮ ಆರೋಗ್ಯನ ನಿಮ್ಗೆ ಗೊತ್ತಿಲ್ದಿರಂಗೆ ನೀವೇ ನಮ್ಮನ್ನು ಸೇರಿ ನಮಗೆ ಗೊತ್ತಿರಂಗೆ ನಾವೇ ಹಾಳು ಮಾಡ್ಕೊತಿದ್ದೀವಿ. ದಯವಿಟ್ಟು ಚಿಕ್ಕ ಮಕ್ಕಳಿಗೆ ನೀವೇನೋ ದೊಡ್ಡವರು, ಬಟ್ ನಿಮಗೆ ಗೊತ್ತಾಗ್ತಿಲ್ಲ. ಆದರೆ ಚಿಕ್ಕ ಮಕ್ಕಳಿಗೆ ಯಾಕ್ರಿ ಪ್ಲಾಸ್ಟಿಕ್ಕು ಡಬ್ಬದಲ್ಲಿ ಈ ಟಿಫನು, ಮಧ್ಯಾಹ್ನ ಊಟ, ಲಂಚು ಯಾಕೆ ಪ್ಲಾಸ್ಟಿಕ್ ಇದರಲ್ಲಿ ಹಾಕ್ಕೊಡ್ತೀರಿ? ಅವ್ನು ನೋಡೋಕೆ ಮಾತ್ರ ಚೆನ್ನಾಗಿರ್ತಾವೆ ಅಷ್ಟೇ, ಬಟ್ ಅದರಲ್ಲಿರೋದೆಲ್ಲ ಪ್ಲಾಸ್ಟಿಕ್ಕು. ಮಧ್ಯಾಹ್ನ ಆದರೆ ನೋಡಿರಿ ನೀವು, ಬೇಸಿಗೆ ಟೈಮ್ದಲ್ಲಿ ಒಳಗಡೆ ಹೋಗಿ ಬಿಸಿ ಗಾಳಿ ಬರ್ತಾ ಇರುತ್ತೆ. ಹಂಗಂತ ನಮಗೆ ಅರ್ಥ ಆಗಬೇಕದು ಅದು ಎಷ್ಟರ ಮಟ್ಟಿಗೆ ಪ್ಲಾಸ್ಟಿಕ್ಕು ನಮ್ಮ ಆಹಾರದಲ್ಲಿ. ನಮಗೆ ಗೊತ್ತಿಲ್ಲದಿರೆ ನಾವೇ ಪ್ಲಾಸ್ಟಿಕ್ಕನ್ನು ಸಹ ನಾವು ಸೇವನೆ ಮಾಡ್ತಾಯಿದ್ದೀವಿ. ಇದು ನಮಗೆ ಗೊತ್ತಾಗ್ತಿಲ್ಲ ನಿಜವಾಗ್ಲೂ. ಪ್ಲಾಸ್ಟಿಕ್ಕನ್ನು ಊಟ ತಿನ್ನೋ ಬದಲು ನಾವು ಈಗ ಪ್ಲಾಸ್ಟಿಕ್ನ ತಿಂತಾಯಿದ್ದೀವಿ. ಹೆಂಗೆ ಫ್ರೆಂಡ್ಸ್ ಹಿಂಗಾದರೆ? ಪ್ಲಾಸ್ಟಿಕ್ ಬಾಟ್ಲು, ಪ್ಲಾಸ್ಟಿಕ್ ಪ್ಲೇಟು, ಪ್ಲಾಸ್ಟಿಕ್ ಡಬ್ಬ, ಅಟ್ಲೀಸ್ಟ್ ಕೆಲವೊಂದನ್ನು ಅವಾಯ್ಡ್ ಮಾಡೋಕ್ಕಾಗಲ್ಲ, ಆದರೆ ಇವನ್ನೆಲ್ಲ ಅವಾಯ್ಡ್ ಮಾಡ್ಬೋದಲ್ಲ. ಫೋನುಗಳನ್ನ ಅವಾಯ್ಡ್ ಮಾಡೋಕ್ಕಾಗಲ್ಲ, ಇಲ್ಲಿ ಏನದು, ಅದರಿಂದ ಪ್ಲಾಸ್ಟಿಕ್ಕಿಂದ ತುಂಬ ಯೂಸ್ ಆಗುತ್ತೆ. ಏನದು, ಈ ಬೈಕ್ಗಳಿಗೆಲ್ಲ ಹಾಕೊಂಡು ಹೋಗ್ತಾರೆ ಹೆಲ್ಮೆಟ್ಟು, ಅಂಥವನ್ನೆಲ್ಲ ಅವಾಯ್ಡ್ ಮಾಡೋಕ್ಕಾಗಲ್ಲ. ಅಟ್ಲೀಸ್ಟ್ ಇವನ್ನೆಲ್ಲ ಮಾಡ್ಬೋದಲ್ಲ. ಪ್ಲಾಸ್ಟಿಕ್ ಡಬ್ಬಗಳು, ಪ್ಲಾಸ್ಟಿಕ್ ಇವನ್ನೆಲ್ಲ ಯೂಸ್ ಮಾಡಿ ಅಟ್ಲೀಸ್ಟ್ ಪ್ಲಾಸ್ಟಿಕ್ ಕವರ್ಸ್ ನೋಡಿಸಿ, ಕವರ್ ಕೂಡ ಪ್ಲಾಸ್ಟಿಕ್ ಕವರು. ಸಂತೆ ಅದು ಇದು ಏನಾರು ತರಕ್ಕೆ, ಗ್ರೋಸರಿ ತರಕ್ಕೆ ಹೋಗ್ತೀರಿ, ನಾವು ಎಲ್ಲರೂ ಹೋಗ್ತೀವಿ, ಅದನ್ನು ಕೂಡ ಅಟ್ಲೀಸ್ಟ್ ನಮ್ಮ ಮನೆಯಲ್ಲಿ ಬ್ಯಾಗ್ಸ್ ಇರ್ತಾವೆ, ಏನಾದ್ರು ಸಂತೆ ಅದು ಇದು ತರಬೇಕು, ಏನಾರು ಐಟಮ್ ಖಾಲಿಯಾಗಿದೆ ತರಬೇಕು ಅಂದರೆ ನಾವು ಬ್ಯಾಗ್ ಒಯ್ಬೇಕು, ತೊಗೊಂಡು ಹೋಗಬೇಕು. ಅದರಲ್ಲಿ ಈ ಟೊಮೆಟೊ ಇಂಥವು ಖಾಲಿಯಾಗಿರ್ತಾವಲ್ಲ ಕಾಳುಗಳು, ಇಂಥವೆಲ್ಲ ಟೊಮೆಟೊ, ಈರುಳ್ಳಿ, ಮೆಣಸಿನ್ಕಾಯಿ, ಕೊತ್ತಂಬರಿ ಇಂಥವೆಲ್ಲ ಅಟ್ಲೀಸ್ಟ್ ಡೈಲಿ ಸಂತೆ ಕೂಡ ನಾವು ಒಂದು ಕವರ್ ಪ್ಲಾಸ್ಟಿಕ್ ಇದನ್ನು ಮಾಡಬೇಕು. ಎಂತಾರೆ, ಪ್ಲಾಸ್ಟಿಕ್ ಬಿಟ್ಟು ಈ ಬ್ಯಾಗ್ ಸಿಗುತ್ತೆ, ಬಟ್ಟೆ ಬ್ಯಾಗು, ಅಂಥವ್ರು ಯೂಸ್ ಮಾಡಬೇಕು ಡೈಲಿ. ಕೆಲವೊಂದನ್ನು ನಾವೇ ಅವಾಯ್ಡ್ ಮಾಡಬೇಕಾಗತ್ತೆ ಫ್ರೆಂಡ್ಸ್. ಇದನ್ನ ಯಾರು ಬೇರೆಯವ್ರದ್ದು ಬಂದ್ ಮಾಡೋದಿಲ್ಲ. ಕೆಲವೊಂದು ದೊಡ್ಡ ಶಾಪ್ಗಳಲ್ಲಿ ಅವ್ರು ದೊಡ್ಡ ಶಾಪ್ ಅವ್ರಿಗೇನು ದಿನ ಮಾರಾಟ ಆಗ್ತಾ ಇರುತ್ತೆ. ಸೊ ಅವರಿಗೆ ಅಗತ್ಯ ಏನು, ಪ್ಲಾಸ್ಟಿಕ್ ಡಬ್ಬದಲ್ಲೇ ಹಾಕಿಡ್ತಾರೆ, ಪ್ಲಾಸ್ಟಿಕ್ಕೇ ಯೂಸ್ ಮಾಡ್ತಾರೆ. ಅಟ್ಲೀಸ್ಟ್ ನಮ್ಮ ಮನೆಗೆ ಬಂದ ಮೇಲಾದರೂ ನಾವು ಪ್ಲಾಸ್ಟಿಕ್ನ ಅವಾಯ್ಡ್ ಮಾಡಬೇಕು. ಪ್ಲಾಸ್ಟಿಕ್ ಪೇಪರು, ಪ್ಲಾಸ್ಟಿಕ್ ಇವು ಏನಂತಾರೆ, ಮೆಣಸಿನ್ಕಾಯಿ, ಈರುಳ್ಳಿ, ಟೊಮೆಟೊ, ಅಟ್ಲೀಸ್ಟ್ ಇಂಥವಾದರೂ ಒಂದು ಬ್ಯಾಗ್ ಮಾಡಬೇಕು, ಬಟ್ಟೆ ಬ್ಯಾಗು. ಅದರಲ್ಲೇ ಹೋಗೋದು, ಅದರಲ್ಲೇ ತರೋದು, ಅಟ್ಲೀಸ್ಟ್ ಇಂಥವಾದ್ರು ಮಾಡ್ಬೋದಲ್ಲ. ಪ್ಲಾಸ್ಟಿಕ್ ನೀರು, ಪ್ಲಾಸ್ಟಿಕ್ ಬಾಟ್ಲು, ಅದರಲ್ಲಿ ಪ್ಲಾಸ್ಟಿಕ್ ಲೋಟದಲ್ಲಿ ಕುಡಿಯೋದು, ಹಾಲು, ಜ್ಯೂಸು, ನೀರು ಅದರಲ್ಲಿ ಕುಡಿಯೋದು, ಇಂಥವೆಲ್ಲ ಅವಾಯ್ಡ್ ಮಾಡ್ಬೋದು ಫ್ರೆಂಡ್ಸ್. ನಿಜವಾಗ್ಲೂ ಪ್ಲಾಸ್ಟಿಕ್ಕು ನಿಮಗೆ ನೋಡೋದಕ್ಕೆ ಚೆನ್ನಾಗಿ ಅನ್ನಿಸ್ತಾ ಇದೆ. ನೋಡೋದಕ್ಕೆ ಡಿಸೈನ್ ಆಗಿ ಎಲ್ಲ ಡಬ್ಬ, ಟಿಫನ್ ಬಾಕ್ಸು, ಲಂಚ್ ಬಾಕ್ಸು, ಮನೇಲಿ ಗ್ರೋಸರಿ ಎಲ್ಲ ಹಾಕಿಡ್ತೀರಲ್ಲ, ಬೇಳೆ ಕಾಳು,
ಸಕ್ಕರೆ, ಟೀ ಪುಡಿ ಇಂಥವೆಲ್ಲ ಹಾಕಿಡ್ತೀರಿ. ಅಟ್ಲೀಸ್ಟ್ ಅವನ್ನ ಅವಾಯ್ಡ್ ಮಾಡ್ಬೋದು. ನೀವು ಯಾಕೆ ಪ್ಲಾಸ್ಟಿಕ್ ಇದರಲ್ಲಿ ಹಾಕಿಡ್ತೀರಿ ಫ್ರೆಂಡ್ಸ್? ನಾನು ತುಂಬ ಕಡೆ ನಮ್ಮ ಸಂಬಂಧಿಕರ ಮನೆಗಳಲ್ಲಾಗಲಿ ಅಲ್ಲಿ ನೋಡಿದ್ದೀನಲ್ಲ, ಹಾಲಾಗಲಿ, ಟೀ ಪುಡಿ, ಸಕ್ಕರೆ, ಎಣ್ಣೆ, ಆಯಿಲು ಎಲ್ಲ ಯೂಸ್ ಮಾಡ್ತಾರೆ. ಬಟ್ ಅವೆಲ್ಲ ಏನು ಮಾಡ್ತಾರೆ, ಅದರಲ್ಲೇ ಹಾಕಿ ಇಟ್ಟಿರ್ತಾರೆ. ಬೇಳೆ ಕಾಳು ಏನೇ ಆಗಿರಲಿ ಅದರಲ್ಲಿ ಎಣ್ಣೆ, ಆಯಿಲ್ ಕೂಡ ಪ್ಲಾಸ್ಟಿಕ್ಕಲ್ಲಿ ಹಾಕಿಟ್ಟಿರ್ತಾರೆ ಫ್ರೆಂಡ್ಸ್. ಈ ಆಯಿಲ್ ಕೂಡ ನಾವು ಡೈಲಿ ಅಡಿಗೆಗೆ ಯೂಸ್ ಮಾಡ್ತೀವಲ್ಲ ಆಯಿಲು, ಅದನ್ನು ಕೂಡ ನೀವು ಪ್ಲಾಸ್ಟಿಕ್ಕಲ್ಲಿ ಹಾಕಿ ಸ್ಟೋರ್ ಮಾಡಿ ಇಡ್ತೀರಾ ಅಂದರೆ ನಿಜವಾಗಲೂ ಯೋಚನೆ ಮಾಡಬೇಕಾಗಿರೋ ವಿಷಯ. ನಾವು ನಮ್ಮ ಆರೋಗ್ಯನ ನಾವೇ ಹಾಳು ಮಾಡ್ಕೊತಿದ್ದೀವಿ, ನಮ್ಮ ಆರೋಗ್ಯನ ನಾವೇ ಕೆಡಿಸ್ಕೊತಾ ಇದ್ದೀವಿ. ಇಡೀ ಪ್ರಪಂಚದ ಕಥೆನೇ ಇದು. ಬಟ್ ನಾವು ಕಷ್ಟಪಡೋದು ಯಾಕೆ? ಅಯ್ಯೋ ಏನು ಕಷ್ಟಪಡ, ಅವರೇ ಒಂದು ಕವರಲ್ಲಿ ಹಾಕಿ ಕೊಡ್ತಾರೆ ಬಿಡು ಅನ್ನೋದು. ಏನೇ ಐಟಮ್ ಆಗಲಿ ತುಂಬ ಬೇಜಾರಾಗುತ್ತೆ ಫ್ರೆಂಡ್ಸ್. ಏನು ಹೇಳಬೇಕಂತ ನಿಜವಾಗ್ಲೂ ನನಗಂತೂ ಗೊತ್ತಾಗ್ತಿಲ್ಲ ಫ್ರೆಂಡ್ಸ್. ನಾನು ಆ ಕಡೆ ನೋಡಿದ್ದೀನಿ, ಕ್ಯಾನ್ಸರ್ ಪೇಷಂಟ್ಸು ಇಂಥವೆಲ್ಲ ಹೋಗಿ ಕೇಳಿದರೆ ಯಾಕೆ ನಮ್ಮ ದೇಶದಲ್ಲಿ ಈ ಕ್ಯಾನ್ಸರ್ ಅನ್ನೋದು ಯಾಕೆ ಜಾಸ್ತಿ ಆಗ್ತಾಯಿದೆ ಗೊತ್ತಾಗ್ತಿಲ್ಲ. ತುಂಬ ಅಂದರೆ ತುಂಬ ಜಾಸ್ತಿ ಆಗ್ತಿದೆ ಫ್ರೆಂಡ್ಸ್. ಇವು ಸುಮ್ಮನೆ ಆಗೋದಿಲ್ಲ, ನೀವು ಅರ್ಥ ಮಾಡ್ಕೊಳ್ಳಿ. ಸುಮ್ಮನೆ ಕೆಲವೊಂದು ನೈಸರ್ಗಿಕವಾಗಿ ಬರ್ತಾವೆ, ಕೆಲವೊಂದು ನಮ್ಮ ಏಜ್ ತಕ್ಕನಂಗೆ ಕೆಲವು ಕಾಯಿಲೆಗಳು ಬರ್ಬೋದು, ಅವು ಹೋಗ್ಬೋದು. ಆದರೆ ನಾವು ಯೂಸ್ ಮಾಡ್ತಿದ್ದೀವಲ್ಲ, ನಾವು ಅನ್ಕೋತಿದ್ದೀವಿ ಯಾಕೆ ಈ ಥರ ಕಾಯಿಲೆಗಳು ಈ ಥರ ಸುಮ್ಮನೆ ಜಾಸ್ತಿ ಆಗ್ತಿದೆ, ಎದ್ರ ಸಂಬಂಧ ಜಾಸ್ತಿ ಆಗ್ಬೋದು, ಯಾಕೆ ಈ ಥರ ಆಗ್ತಾಯಿದೆ ಅಂತ ನಾವು ಅನ್ಕೋತೀವಿ. ಬಟ್ ನಮ್ಮ ತಪ್ಪುಗಳು ನಮಗೆ ಗೊತ್ತಾಗೋಲ್ಲ. ನಾವು ಪ್ಲಾಸ್ಟಿಕ್ ಏನು ಯೂಸ್ ಮಾಡ್ತಿದ್ದೀವಲ್ಲ ಅದನ್ನೇ ನಾವು ಸೇವನೆ ಮಾಡ್ತಾಯಿದ್ದೀವಿ, ಅದು ನಮಗೆ ಯಾರಿಗೂ ಗೊತ್ತಾಗ್ತಿಲ್ಲ ನಿಜವಾಗ್ಲೂ. ಬಟ್ ಅಟ್ಲೀಸ್ಟ್ ಇನ್ಮೇಲಾರು ಆಲ್ಮೋಸ್ಟ್ ನಾನಂತೂ ನೋಡಿ ಫ್ರೆಂಡ್ಸ್, ನಮ್ಮ ಮನೇಲಿ ಮೊದಲೆಲ್ಲ ಪ್ಲಾಸ್ಟಿಕ್ಕು ಇದರಲ್ಲಿ ಎಲ್ಲ ಯೂಸ್ ಮಾಡ್ತಾಯಿದ್ರು. ಬಟ್ ನಾನು ನಮ್ಮ ಮನೆಯಲ್ಲಿ ಇತ್ತೀಚೆಗೆ ಯಾವ ಪ್ಲಾಸ್ಟಿಕ್ನು ನಮ್ಮ ಮನೆಯಲ್ಲಿ ಯೂಸ್ ಮಾಡೋಂಗಿಲ್ಲ. ನಾವು ಸಂತೆ ತರಬೇಕಂದ್ರೂ ಪೇಪರ್ ಬ್ಯಾಗ್ ತೊಗೊಂಡೋಗ್ತೀವಿ ನಾವೇ, ಅದರಲ್ಲೇ ತೊಗೊಂಡ್ಬರ್ತೀವಿ. ಮತ್ತು ಅಕಸ್ಮಾತ್ ಏನಾದ್ರು ಪ್ಲಾಸ್ಟಿಕಲ್ಲಿ ತಂದಿದ್ದರೆ ಅದನ್ನ ನಾವು ಸಕ್ಕರೆ ಆಗಿರ್ಬೋದು, ಟೀ ಪುಡಿ ಆಗಿರ್ಬೋದು, ಬೇಳೆ ಕಾಳುಗಳಾಗಿರ್ಬೋದು, ಏನೇ ಆಗಿರ್ಬೋದು ಸ್ಟೀಲ್ ಡಬ್ಬದಲ್ಲೇ ಹಾಕಿಡ್ತೀವಿ. ನಾನು ಈ ವಿಡಿಯೋದಲ್ಲಿ ತೋರಿಸ್ಬೇಕಾಗಿತ್ತು ಅದನ್ನೆಲ್ಲ. ಸ್ಟೀಲ್ ಡಬ್ಬಗಳು ತೊಗೊಂಡಿದ್ದೀವಿ, ಅದೇ ಸ್ಟೀಲ್ ಡಬ್ಬಗಳಲ್ಲೇ ಎಲ್ಲ ಕಾಳುಗಳು, ಬೇಳೆಗಳು, ಸಕ್ಕರೆ, ಟೀ ಪುಡಿ ಪ್ರತಿಯೊಂದೂ ನಾವು ಸ್ಟೀಲಲ್ಲೇ ಉಪಯೋಗಿಸ್ತಾಯಿದ್ದೀವಿ. ಯಾಕೆ ನಮಗೆ ಗೊತ್ತಾಗೋವರೆಗೂ ನಮಗೆ ಗೊತ್ತಿಲ್ಲ. ಅಟ್ಲೀಸ್ಟ್ ನಮಗೆ ಗೊತ್ತಾದ್ಮೇಲಾದ್ರೂ ನಾವು ತಿದ್ಕೋಬೇಕು ಫ್ರೆಂಡ್ಸ್. ನಿಜವಾಗ್ಲೂ ನಮಗೆ ಗೊತ್ತಾಗಿಲ್ಲ ಓಕೆ, ನಮಗೆ ಗೊತ್ತಾದ್ಮೇಲಾದರೂ ನಾವು ತಿದ್ಕೋಬೇಕು. ನೋಡಿ ಫ್ರೆಂಡ್ಸ್, ನಾನಂತೂ ಎಷ್ಟು ಹೇಳಿದ್ದೀನಿ. ಇದರಿಂದ 4 ಜನ ಇದನ್ನು ನಾ ಹೇಳಿರೋದನ್ನು ಫಾಲೋ ಆದರೆ ನನಗೆ ಅದಕ್ಕಿಂತ ಖುಷಿ ಬೇರೊಂದಿಲ್ಲ ಫ್ರೆಂಡ್ಸ್. ಯಾಕಂದ್ರೆ ನಾನು ಹೇಳ್ತಿರೋದು ಎಲ್ಲರೂ ಆರೋಗ್ಯದಿಂದ ಇರಿ, ಎಲ್ಲರೂ ಕಷ್ಟಪಡ್ತೀರಿ, ಎಲ್ಲರೂ ಕಷ್ಟಪಟ್ಟು ದುಡಿತೀರಿ. ಅದಕ್ಕೆ ನೀವು ಚೆನ್ನಾಗಿರಬೇಕು, ನಿಮ್ಮ ಮಕ್ಕಳು, ಗಂಡ ಹೆಂಡತಿ ಮಕ್ಕಳು ನೀವು ಚೆನ್ನಾಗಿರಬೇಕು ಅಂತ ಕಷ್ಟಪಟ್ಟು ದುಡಿತೀರಿ. ಆದರೆ ನಿಮಗೆ ಗೊತ್ತಿಲ್ದಿರಂಗೆ ಹೋಗಿ ಹಾಸ್ಪಿಟ್ಲಲ್ಲಿ ಹೋಗಿ ಅಷ್ಟು ಅಮೌಂಟನ್ನ, ಕಷ್ಟಪಟ್ಟು ದುಡಿದಿರೋ ಅಮೌಂಟನ್ನ ಹೋಗಿದ್ದ ಹಾಸ್ಪಿಟ್ಲಿಗೆ ಸುರಿದು ಬರೋದು ಯಾವ ನ್ಯಾಯ? ದಯವಿಟ್ಟು ಪ್ಲಾಸ್ಟಿಕ್ ಬಾಟಲ್ಸ್ನ ಅವಾಯ್ಡ್ ಮಾಡಿ. ಚಿಕ್ಕ ಮಕ್ಕಳಿಗೆ ಅದೇ ಟಿಫನ್ ಬಾಕ್ಸಲ್ಲಿ ಬಾಕ್ಸ್ ಕಟ್ಟೋದನ್ನು ನಿಲ್ಲಿಸಿ. ಅದೆಲ್ಲ ತುಂಬ ನಮಗೆ ಗೊತ್ತಿಲ್ಲ, ನಾವು ತಪ್ಪು ಮಾಡೋದಲ್ಲದೆ ನಮ್ಮ ಮಕ್ಕಳನ್ನು ಕೂಡ ತಪ್ಪು ದಾರಿಗೆ ನಡೆಸ್ತಾ ಇದ್ದೀವಿ ನಾವು. ಆ ಥರ ಆಗಬಾರ್ದು ಫ್ರೆಂಡ್ಸ್.
ನಿಜವಾಗ್ಲೂ ನೋಡಿರಿ, ನಾವು ಇವನ್ನೆಲ್ಲ ಪ್ಲಾಸ್ಟಿಕ್ನ ಯೂಸ್ ಮಾಡ್ತೀವಿ, ಯೂಸ್ ಮಾಡಿ ಬಿಸಾಕ್ತೀವಿ ಕೊನೆಗೆ. ಆದರೆ ಅದು ಹೋಗಿ ಎಲ್ಲಿ ಸೇರುತ್ತೆ? ಸಮುದ್ರ, ಅಲ್ಲಿ ಸೇರುತ್ತೆ. ತುಂಬ ಪೊಲ್ಯೂಷನ್ ಆಗುತ್ತೆ. ಅದು ನಮಗೆ ಯಾರಿಗೂ ಗೊತ್ತೇ ಆಗೋದಿಲ್ಲ. ನಾವು ಬರೀ ನಮ್ದಷ್ಟೇ ನಾವು ಯೋಚನೆ ಮಾಡ್ತೀವಿ. ನಮ್ಮ ಹಿಂದೆ ಏನು ಆಗ್ತಿರುತ್ತೆ ಅನ್ನೋದೇ ನಮಗೆ ಗೊತ್ತಾಗ್ತಿಲ್ಲ. ಕೆಲವೊಂದು ಕಡೆ ಸುನಾಮಿಗಳೆಲ್ಲ ಏನಕ್ಕೆ ಆಗ್ತಾವೆ? ಪ್ಲಾಸ್ಟಿಕ್ ಭೂಮಿ ಒಳಗಡೆ ಕೆಲವೊಂದು ಹೋಗೋದಿಲ್ಲ, ಪೊಲ್ಯೂಷನ್ ಆಗುತ್ತೆ. ಆ ಪೊಲ್ಯೂಷನ್ನು ನಮ್ಮ ಮೇಲೆ ಪರಿಣಾಮ ಬೀರುತ್ತೆ. ಸೊ ಅದು ಯಾರಿಗೂ ನಮಗೆ ಗೊತ್ತಾಗ್ತಿಲ್ಲ. ಈ ನೀರಂತೂ ಕಲುಷಿತ ನೀರು ಎಲ್ಲ ಇವರು ನಾವು ಮಿನರಲ್ ವಾಟರ್ ಇದು ಮಾಡ್ತೀವಿ, ರೆಡಿ ಮಾಡ್ತೀವಿ. ನಮ್ಮ ಇದರಲ್ಲಿ ಯಾವ ಮೋಸ ಯಾವ ಇದೂ ಇಲ್ಲ. ಅಷ್ಟು ನಾವು ಆರೋಗ್ಯಕರವಾದ ನೀರನ್ನು ತಯಾರಿಸ್ತಿದ್ದೀವಿ ಅಂತ ಹೇಳ್ತಾರಷ್ಟೇ. ಅದೆಲ್ಲ ಸುಳ್ಳು ಫ್ರೆಂಡ್ಸ್, ಎಲ್ಲ ಸುಳ್ಳು. ಈಗ ಅದನ್ನೇ ಕುಡಿಬೇಕಾಗಿದೆ, ಏನೂ ಮಾಡೋಕ್ಕಾಗಲ್ಲ ನೀರಿನ ವಿಷಯದಲ್ಲಿ. ಇನ್ನು ಹಳ್ಳಿಗಳ ಕಡೆ ಆದರೆ ಅದೇ ನದಿ ನೀರು ಅಂತ ಇಂಥ ಸಿಗ್ತಾವೆ. ಬಟ್ ಏನೋ ಸಿಗುತ್ತೆ, ಸ್ವಲ್ಪ ಒರಿಜಿನಲ್ ಜೆನ್ಯೂನ್ ಆಗಿರೋ ನೀರು ಸಿಗ್ತವೆ, ಕುಡಿಬೋದು. ಬಟ್ ಸಿಟಿ ಕಡೆ ಅಂತೂ ನಿಜವಾಗ್ಲೂ ಕಷ್ಟ ಇದೆ ಫ್ರೆಂಡ್ಸ್, ಏನು ಹೇಳೋಕ್ಕಾಗಲ್ಲ. ಅಟ್ಲೀಸ್ಟ್ ನಿಮಗೆ ಆಗೋದನ್ನು ನೀವು ಅವಾಯ್ಡ್ ಮಾಡಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ನಾನು ಅಷ್ಟೇ. ಪ್ಲಾಸ್ಟಿಕ್ ಅವಾಯ್ಡ್ ಮಾಡಿ, ಅದನ್ನ ನಿಮ್ಮ ಒಂದು ಎಲ್ಲೋ ಅನಿವಾರ್ಯಕ್ಕೆ ಒಂದೊಂದು ಟೈಮ್ ತೊಗೊಂಡು ಹೋಗ್ತೀರಾ, ಸ್ಟೀಲ್ ಬಾಟ್ಲಲ್ಲಿ ನೀರು ತೊಗೊಂಡೋಗಿ ಸ್ಟೋರ್ ಮಾಡಿಟ್ಕೊಂಡು ತೊಗೊಂಡೋಗಿ ಅದನ್ನು ನೀಟಾಗಿ 2 ದಿನಕ್ಕೆ 3 ದಿನಕ್ಕೆ ತೊಳೀರಿ. ಏನಾದ್ರು ಅನಿವಾರ್ಯಕ್ಕೆ ವಾಟರ್ ಬಾಟಲ್ ತೊಗೊಂಡೋದ್ರೆ ಅಲ್ಲಿಂದ ಅಲ್ಲೇ ಬಿಸಾಕಿ. ಜಾಸ್ತಿ ಪ್ಲಾಸ್ಟಿಕ್ ಬಾಟಲ್ಸ್ನ ಯೂಸ್ ಮಾಡಬೇಡಿ ಫ್ರೆಂಡ್ಸ್. ಇಷ್ಟೇ ನಾನು ಹೇಳೋಕ್ಕಾಗೋದು. ಯಾಕಂದರೆ ಎಲ್ಲರೂ ಮನೇನ ನಾವು ಬಂದು ತಿದ್ದಕ್ಕಾಗೋದಿಲ್ಲ. ನಾವು ಹೇಳ್ಬೋದು, ನಮ್ಮ ಕೈಲಾದಷ್ಟನ್ನ ನಾವು ಹೇಳ್ಬೋದು. ತಿದ್ಕೊಳ್ಳೋದು ಬಿಡೋದು ನಿಮ್ಮ ಕೈಯಲ್ಲಿದೆ ಫ್ರೆಂಡ್ಸ್. ನೀವು ತಿದ್ಕೊಂಡ್ರೆ ನೀವು ಆರೋಗ್ಯವಾಗಿ ಯಾವ ಸಮಸ್ಯೆನೂ ಇಲ್ದಿರಂಗೆ ಅಟ್ಲೀಸ್ಟ್ ಒಂದು 70% ಆದರೂ ಆರೋಗ್ಯಕರವಾಗಿ ಇರ್ಬೋದು ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ ಫ್ರೆಂಡ್ಸ್. ಬಟ್ ನೋಡಿರಿ, ಸ್ಟೀಲ್ ಬಾಟ್ಲ್ ಯೂಸ್ ಮಾಡಿ. ಹೌದು, ಇನ್ನೊಂದು ಏನಪ್ಪ ಅಂತಂದರೆ ಅಡುಗೆ ಮನೆಯಲ್ಲಿ ಎಲ್ಲದರಲ್ಲೂ ಸ್ಟೀಲ್ ಬಾಟ್ಲಲ್ಲಿ ಹಾಕಿಡ್ರಿ. ಈಗ ಹಿಂದಿನ ಕಾಲದಲ್ಲೆಲ್ಲ ಏನು ಮಾಡ್ತಿದ್ರು, ಸ್ಟೀಲ್ ಡಬ್ಬಗಳಲ್ಲಿ ಎಲ್ಲ ಕಾಳು ಬೇಳೆ ಎಲ್ಲ ಹಾಕಿಡ್ತಿದ್ರು. ಅದೆಲ್ಲ ಬಿಡ್ರಿ. ಈಗ ಅದೆಲ್ಲ ಏನು ಮಾಡ್ತಾರೆ, ಪ್ಲಾಸ್ಟಿಕ್ ಡಬ್ಬದಲ್ಲೇ ಡಿಸೈನ್ ಡಬ್ಬಗಳು. ಅದಕ್ಕೆ ಅವ್ರು ಬಿದ್ದೋಗ್ಬಿಡ್ತಾರೆ, ಡಿಸೈನ್ ಡಬ್ಬಗಳು ಅಂತೇಳಿ, ಬಾಕ್ಸ್ಗಳಂತೇಳಿ ಅದರಲ್ಲೇ ಹಾಕಿಡ್ತಾರೆ. ಅದೆಲ್ಲ ಬಿಡ್ರಿ ಹೋಗಲಿ. ಈ ಡೈಲಿ ಊಟ ಅನ್ನ ಸಾಂಬಾರು ಪಲ್ಯ ಏನು ಫುಡ್ ಮಾಡಿರ್ತಾರಲ್ಲ ಡೈಲಿ ತಿನ್ನೋಕ್ಕೆ, ಅದನ್ನೂ ಕೂಡ ಇವರು ಪ್ಲಾಸ್ಟಿಕ್ ಡಬ್ಬದಲ್ಲೇ ಹಾಕಿಡ್ತಾರೆ. ಹೋಗ್ರಿ, ಎಲ್ಲ ಅಬ್ಸರ್ವ್ ಮಾಡಿರ್ಬೇಕಾರೆ. ಚಿಕ್ಕ ಮಕ್ಕಳಿಗೆ ಬಾಕ್ಸು ಅದೇ ಕಟ್ಟಿಕೊಡ್ತಾರೆ. ಮನೆಯಲ್ಲಿ ಕೂಡ ಅದೇ ಬಾಕ್ಸಲ್ಲೇ ಎಲ್ಲ ಫುಡ್ ಐಟಮ್ ರೆಡಿ ಮಾಡಿದ್ದನು ಅದರಲ್ಲೇ ಹಾಕಿಡ್ತಾರಪ್ಪ. ಏನು ಆಗ್ತಿದೆ ಅಂತಲೇ ಗೊತ್ತಾಗಲ್ಲ. ಈ ಥರ ಪ್ಲಾಸ್ಟಿಕ್ ಯೂಸ್ ಹೆಂಗೆ ನಾವು ಜಾಸ್ತಿ ಇದು ಮಾಡ್ತೀವೋ, 2050 ಯಾವ ಈ ಪ್ಲಾಸ್ಟಿಕ್ಕೇ ಪ್ರಪಂಚ ಆಗೋಗ್ಬಿಡುತ್ತೇನೋ ನಿಜವಾಗ್ಲೂ ಫ್ರೆಂಡ್ಸ್. ಈ ಡೈಲಿ ಫುಡ್ ಆದರೂ ಅಟ್ಲೀಸ್ಟ್ ಒಂದು ಸ್ಟೀಲ್ ಬಾಟ್ಲ್ ರಗಡ್ ಸಿಗ್ತಾವೆ. ತುಂಬ ಸ್ಟೀಲ್ ಡಬ್ಬಗಳು ಸಿಗ್ತಾವೆ. ಡೈಲಿ ಫುಡ್ಡು ಅನ್ನ ಸಾಂಬಾರು ಯಾಕೆ ಪಾತ್ರೆ ಸಿಗೋದಿಲ್ವ? ಪಾತ್ರೆಲಿ ಹಾಕಿಡಿ. ಸ್ಟೀಲ್ ಡಬ್ಬ ಉಪಯೋಗಿಸಿದೆ ನಿಮ್ಗೆ ಪ್ಲಾಸ್ಟಿಕ್ದಲ್ಲಿ ಏನಿದೆ ನಿಮಗೆ? ಹೇಳ್ತಾ ಹೋದರೆ ತುಂಬ ಬೇಜಾರಾಗುತ್ತೆ ಫ್ರೆಂಡ್ಸ್. ನೋಡಿ, ಆಲ್ಮೋಸ್ಟ್ ನಾನಂತೂ ಹೇಳೋಕ್ಕೆ ಇಷ್ಟಪಡ್ತೀನಿ ಇಷ್ಟೇ. ಆಲ್ಮೋಸ್ಟ್ ಸ್ಟೀಲಲ್ಲಿ ಉಪಯೋಗಿಸಿ. ಹೊರಗಡೆ ಏನಾರು ಅಂಗಡೀಲಿ ತರಬೇಕಾದ್ರೆ ನೀವು ಬ್ಯಾಗ್ ತೊಗೊಂಡೋಗಿ ಅದರಲ್ಲಿ ತೊಗೊಂಬನ್ನಿ. ಪ್ಲಾಸ್ಟಿಕ್ನ ಅವಾಯ್ಡ್ ಮಾಡಿ. ನೀರನ್ನು ಅಷ್ಟೇ, ಬಾಟ್ಲು ಸ್ಟೀಲ್ ಬಾಟ್ಲ್ ಸಿಗುತ್ತೆ, ಸ್ಟೀಲ್ ತೊಗೊಳ್ಳಿ. ಅದರಲ್ಲಿ ಸ್ಟೋರ್ ಮಾಡಿ ಇಟ್ಕೊಂಡು ಯೂಸ್ ಮಾಡಿ. ಬಟ್ ಯಾವುದೇ ಕಾರಣಕ್ಕೂ ಸ್ವಲ್ಪ ನಿಮ್ಮ ಕೈಲಿ ಎಷ್ಟರ ಮಟ್ಟಿಗೆ ಸಾಧ್ಯನೋ ಅಷ್ಟರ ಮಟ್ಟಿಗೆ ನೀವು ಪ್ಲಾಸ್ಟಿಕ್ಕನ್ನು ಅವಾಯ್ಡ್ ಮಾಡಿ.
ಅಂತ ಹೇಳ್ತೀನಿ ಫ್ರೆಂಡ್ಸ್ ನಾನು. ಬಟ್ ನೋಡಿ ಇತ್ತೀಚೆಗೆ ಅಡುಗೆ ಮಾಡ್ತಾರಲ್ಲ, ಅಡುಗೆ ಮಾಡೋದ್ರಲ್ಲೂ ಈಗ ನೋಡಿ ಅದು ಯಾವುದೋ ಏನಂತಾರೆ ಹಂಚು, ನಮ್ಮ ಕಡೆ ನಾವು ಹಂಚು ಅಂತೀವಿ, ತವೆ ಏನಂತಾರದು, ಅದು ಕೂಡ ಪ್ಲಾಸ್ಟಿಕ್ಕೇ ನೋಡಿರಿ. ಅದು ಮೊದಲೆಲ್ಲ ನಾವು ನಮ್ಮ ಕಡೆ ರೊಟ್ಟಿ ಚಪಾತಿ ಮಾಡ್ತೀವಿ, ಅದೆಲ್ಲ ಸ್ಟೀಲ್ ಇದರಲ್ಲಿ ಏನಂತಾರೆ ಈ ದೋಸೆ ಎಲ್ಲ ಇದು ಮಾಡ್ತಾರಲ್ಲ ಅದರಲ್ಲಿ ಆ ಥರದ್ರಲ್ಲಿ ಇದು ಮಾಡ್ತಿದ್ರು. ಬಟ್ ಇತ್ತೀಚೆಗೆ ಡಿಸೈನ್ ಆಗಿ ಇದು ಬಂದಿದಾವಲ್ಲ ತವೆಗಳು, ಈ ಏನಂತ ದೋಸೆದು ಮತ್ತೇನಾದ್ರು ಪಲ್ಯ ಅದು ಇದು ಒಗ್ಗರಣೆ ಕೊಡೋದಕ್ಕೆ, ಮತ್ತಿದು ಏನಂತ ಕಡಾಯಿಗೆ ಅಂತೀವಿ ನಮ್ಮ ಕಡೆ, ಏನಂತೀರೋ ಗೊತ್ತಿಲ್ಲ. ಇಂಥವೆಲ್ಲ ನೋಡಿರಿ, ಇವು ಕೂಡ ಪ್ಲಾಸ್ಟಿಕ್ಕೇ. ಅದು ಕೆಳಗಡೆ ಸುಟ್ಟು ಬಿಸಿಯಾಗಿ ಎಲ್ಲ ಸುಟ್ಟು ಏನಾಗುತ್ತೆ, ಎಲ್ಲ ಪ್ಲಾಸ್ಟಿಕ್ ಆಯಲ್ಲು ನಮ್ಮ ಫುಡ್ ಒಳಗಡೆ ಬರುತ್ತೆ. ಅದೇ ನಮ್ಮ ಹೊಟ್ಟೆಯಲ್ಲಿ ಹೋಗುತ್ತೆ, ಅದನ್ನೇ ನಾವು ತಿಂತೀವಿ. ಏನು ಮಾಡೋಕ್ಕಾಗೋದಿಲ್ಲ ಫ್ರೆಂಡ್ಸ್. ಸ್ವಲ್ಪ ಅವಾಯ್ಡ್ ಮಾಡಿ ನೋಡಿ, ಏನು ಮಾಡ್ತಿರೋ ಸ್ವಲ್ಪ ಪ್ಲಾಸ್ಟಿಕ್ನ ಅವಾಯ್ಡ್ ಮಾಡಿ ಸ್ಟೀಲನ್ನು ಉಪಯೋಗಿಸಿ. ನಾವು ಎಷ್ಟು ಪ್ಲಾಸ್ಟಿಕ್ನ ಅವಾಯ್ಡ್ ಮಾಡ್ತೀವೋ ಅಷ್ಟು ನಮಗೆ ಒಳ್ಳೆಯದು ಫ್ರೆಂಡ್ಸ್. ಇದಕ್ಕಿಂತ ಹೆಚ್ಚಿಗೆ ಏನು ಹೇಳೋಕ್ಕಾಗಲ್ಲ. ಎಷ್ಟು ಪ್ಲಾಸ್ಟಿಕ್ನ ಅವಾಯ್ಡ್ ಮಾಡ್ತೀರೋ ಅಷ್ಟು ನೀವು ಆರೋಗ್ಯಕರವಾಗಿರ್ತೀರಿ. ಅಟ್ಲೀಸ್ಟ್ ನಿಮ್ಮ 100% ನೀವು ಆರೋಗ್ಯದಿಂದ ಇರ್ಲಿಕ್ಕಂದ್ರೂ ಪ್ಲಾಸ್ಟಿಕ್ ನೀವು ಎಲ್ಲಿ ಅವಾಯ್ಡ್ ಮಾಡ್ತೀರಿ ನೋಡಿರಿ, ಅಲ್ಲಿ ನಿಜವಾಗ್ಲೂ ನೀವು 70% ಆದರೂ ಬೇಕಾದ್ರೆ ನೀವು ಟ್ರೈ ಮಾಡಿ ಇವತ್ತಿಂದ. ನಂಗೆ ಚಾಲೆಂಜ್ ಬೇಕಾದ್ರೆ ಇದು. ನೀವು ಕಾಮೆಂಟ್ ಮಾಡಿ ಬೇಕಾದ್ರೆ ಬಂದು, ನೀವು ಎಷ್ಟು ಪ್ಲಾಸ್ಟಿಕ್ನ ಅವಾಯ್ಡ್ ಮಾಡ್ತೀರೋ 70% ನಿಮ್ಮ ಆರೋಗ್ಯ, ನಿಮ್ಮ ಮನೆಯಲ್ಲಿರೋ ನಿಮ್ಮ ಕುಟುಂಬದವರ ಆರೋಗ್ಯ ಚೆನ್ನಾಗಿರುತ್ತೆ. ಇದಂತೂ 100% ನಿಜ. ಬೇಕಾದ್ರೆ ನೀವು ಸುಳ್ಳು ಅಂತಂದರೆ ನನ್ನ ಇದಕ್ಕೆ ಬಂದು ನೀವು ಕಾಮೆಂಟ್ ಮಾಡಿ, ನೀವು ಏನು ಹೇಳಿದ್ರು ನಾನು ಅಕ್ಸೆಪ್ಟ್ ಮಾಡ್ತೀನಿ ಫ್ರೆಂಡ್ಸ್. ಥ್ಯಾಂಕ್ ಯು. ನಿಮ್ಮ ಅಭಿಪ್ರಾಯನ ತಿಳಿಸಿ. ನೀವು ತಿಳಿಸ್ಲಿಕ್ಕಂದ್ರೂ ಇದನ್ನು ಅಳವಡಿಸ್ಕೊಂಡ್ರೆ ನಂಗೆ ಅಷ್ಟೇ ಸಾಕು. ಥ್ಯಾಂಕ್ ಯು ಸೋ ಮಚ್. ಜೈ ಹಿಂದ್, ಜೈ ಭಾರತ್.